ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವು ಒಂದು ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ಒಂದು ವಿಡಿಯೋನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಇರೋದು ಎಲ್ಲಿ ಅಂತ ಹೇಳಿಬಿಟ್ಟು ವಿಡಿಯೋದ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಫಸ್ಟು ದೇವಸ್ಥಾನ ತೋರಿಸ್ಬೇಕು. ಸೊ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾವು ದೇವಸ್ಥಾನದ ಒಳಗೆ ಬಂದರೆ, ಸೊ ಇದು ದೇವಸ್ಥಾನದ ಒಳಗಡೆ ಇರುವಂಥ ಒಂದು ದೃಶ್ಯ. ನೀವು ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ಅಂತ ಹೇಳಿಬಿಟ್ಟು. ನಮಗೆ ದೇವರ ದರ್ಶನ ಮಾಡಿ ದೇವಸ್ಥಾನದ ಒಳಗಡೆ ಬಂದರೆ, ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಎಲ್ಲಿ ನೋಡಿದರೂ ಗ್ರೀನರಿ. ದಣಿದು ಬಂದಿರುವಂಥ ಭಕ್ತರಿಗೆ ಇಲ್ಲಿ ಕೂತ್ಕೊಂಡು ಆಯಾಸವನ್ನೆಲ್ಲ ದಣಿವನ್ನು ಆರಿಸ್ಕೊಳ್ಳೋಕ್ಕೆ ಮತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇರುವಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು, ತುಂಬ ವಿಶಾಲವಾಗಿರುವಂಥ ದೇವಸ್ಥಾನ ಇದು. ಎಲ್ಲಿ ನೋಡ್ತಿರೋ ಅಲ್ಲಿ ಎಲ್ಲ ಕಡೆ ಗ್ರೀನರಿ. ಎಲ್ಲ ಕಡೆ ಇವರು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋದು ಗ್ರೀನರಿಗೆ. ಅವ್ರಿಗೆ ಸ್ಪೇಸ್ ಎಲ್ಲೆಲ್ಲಿ ಸಿಕ್ಕಿದೆಯೋ ಅಲ್ಲಲ್ಲೆಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ. ಸೊ ಫುಲ್ಲು ದೇವಸ್ಥಾನನೆಲ್ಲನೂ ಗ್ರೀನರಿಯಿಂದ ತುಂಬಿಸಿಬಿಟ್ಟಿದ್ದಾರೆ. ಮತ್ತು ಅಲ್ಲಲ್ಲಿ ಈ ಥರ ವಿಗ್ರಹಗಳನ್ನು ಮಾಡಿದ್ರು ದೇವರದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಫ್ಲವರ್ ಇಂದ ಡೆಕೋರೇಷನ್ ಕೂಡ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮತ್ತೊಂದು ದೇವಸ್ಥಾನಕ್ಕೆ ಒಳಗಡೆನೆ ಮತ್ತೊಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಇರುವಂಥ ಒಂದು ವಾಲು. ಆ ವಾಲಲ್ಲೂ ಕೂಡ ಅವರು ಎಷ್ಟು ಸಾಧ್ಯನೋ ಅಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ. ಮತ್ತು ವಾಲ್ ತುಂಬ ಪಿಕ್ಚರ್ಸು, ಕೃಷ್ಣನ ಪಿಕ್ಚರ್ಸ್ನ ಹಾಕಿದ್ದಾರೆ. ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ದೇವಸ್ಥಾನ ಕ್ಲೋಸ್ ಆಗೋದು ಮಧ್ಯಾಹ್ನ 12 ಗಂಟೆಗೆ. ಸೊ ನಾವು ಹೋಗಿದ್ದು 12 ಗಂಟೆ ಅಷ್ಟೊತ್ತಿಗೆ. ಸೊ ದೇವ್ರ ದರ್ಶನ ನಮಗೆ ಸ್ವಲ್ಪನೇ ಸಿಕ್ತು. ಒಳಗಡೆ ಇರೋ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಮತ್ತು ಇಲ್ಲೇ ಬಂದಿರೋ ಭಕ್ತರಿಗೆ ಮಧ್ಯಾಹ್ನ ಪ್ರಸಾದ ಸೇವೆ ಕೂಡ ಇರುತ್ತೆ. ಆದರೆ ಅದು 12 ಅಥವಾ 12:30 ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರೊಳಗೆ ಹೋಗಬೇಕು ಪ್ರಸಾದ ಬೇಕು ಅಂದರೆ. ಮತ್ತು ದೇವರ ದರ್ಶನ ಬೇಕು ಅಂದರೆ 12 ಗಂಟೆ ಒಳಗಡೆ ಹೋಗಬೇಕು. 12 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ದೇವಸ್ಥಾನದ ಒಳಗೆ ನೀವು ನೋಡ್ತಿರೋದು ಇದು ಗೋಶಾಲೆ. ಇಲ್ಲಿ ಕೆಲವೊಂದಿಷ್ಟು ದೇಸಿ ಹಸುಗಳನ್ನು ಸಾಕಿದ್ದಾರೆ. ಅವುಗಳಿಗೆ ನಾವು ಮನೆಯಿಂದ ತೊಗೊಂಬಂದಿರುವಂಥ ಊಟವನ್ನು ಫೀಡ್ ಮಾಡ್ಬೋದು. ಆ ಅವಕಾಶನೂ ಇಲ್ಲಿ ಇವರು ಕೊಡ್ತಿದ್ದಾರೆ. ಸೊ ನಾವು ಕೂಡ ಮನೆಯಿಂದ ರೊಟ್ಟಿನ ತೊಗೊಂಡು ಹೋಗಿದ್ವಿ. ಗೋವುಗಳಿಗೆ ಎಲ್ಲ ಮಕ್ಕಳು ಫೀಡ್ ಮಾಡಿಬಿಟ್ಟು ತುಂಬ ಖುಷಿಪಟ್ಟರು. ನಾವು ಹೆಂಗೆ ಫೀಡ್ ಮಾಡ್ತಾಯಿದ್ವೋ ಹಾಗಂಗೆ ಹಸುಗಳು ಬರ್ತಾನೆ ಇತ್ತು. ಸೊ ಅಲ್ಲೇ ನಿಮಗೆ ಒಂದು ಚಾಯ್ಸ್ ಕೂಡ ಇಟ್ಟಿದ್ದಾರೆ. ನೀವು ಫುಡ್ಡು ಮನೆಯಿಂದ ಏನೂ ತೊಗೊಂಡು ಬಂದಿಲ್ಲ ಅಂದರೆ, ಸೊ ಅಲ್ಲೇ ಕೆಲವೊಂದಿಷ್ಟು ಸೊಪ್ಪು ತರಕಾರಿಗಳನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಒಂದೊಂದು ಟ್ರೇನಲ್ಲಿ ಇಟ್ಟಿರ್ತಾರೆ. ಆ ಟ್ರೇನ ಪರ್ಚೇಸ್ ಮಾಡಿಬಿಟ್ಟು ನೀವು ಇಲ್ಲಿ ಗೋಗಳಿಗೆ ಫೀಡ್ ಮಾಡ್ಬೋದು. ಗೋಗಳಿಗೆ ಫೀಡ್ ಮಾಡಿ ಮಕ್ಕಳಂತೂ ತುಂಬ ಖುಷಿಪಟ್ಟರು. ಇಲ್ಲಿ ಗೋಗಳ ಜೊತೆ ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿದ್ದು ಕೂಡ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು. ಇಲ್ಲಿ ಎಷ್ಟು ವೆರೈಟಿ ಆಫ್ ದೇಸಿ ಹಸುಗಳನ್ನು ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ಫೀಡ್ ಮಾಡಾದಮೇಲೆ ನಮಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದೇ ಮರ್ತೋಗಿತ್ತು. ಅಷ್ಟು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಗ್ರೀನ್ರಿ ಮತ್ತು ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಅಲ್ಲಲ್ಲಿ ದೇವರ ಸ್ಟ್ಯಾಚುಗಳನ್ನು ಇಟ್ಟಿರ್ಬೋದು. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಫ್ಲವರ್ ಡೆಕೋರೇಷನ್ನು ಮತ್ತು ಸ್ಟ್ಯಾಚುಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳಗಡೆ ಎಲ್ಲ. ಮತ್ತು ಅಷ್ಟೇ ವಿಶಾಲವಾಗಿ ಪ್ರಶಾಂತವಾಗಿರುವಂಥ ಪ್ಲೇಸ್ ಇದು. ನಿಮಗೆ ಸ್ವಲ್ಪ ನೆಮ್ಮದಿ ಬೇಕು ಅಂತಂದರೆ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು 2 ನಿಮಿಷ, ಒಂದು 5 ನಿಮಿಷ ಕಣ್ಣು ಮುಚ್ಚಿ ದೇವ್ರ ಧ್ಯಾನ ಮಾಡಿದರೆ ನಿಮ್ಮ ಮನಸ್ಸು ತುಂಬ ಪ್ರಶಾಂತವಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇದು ಕಂಬಗಳಿಗೆಲ್ಲ ಮಾಡಿರುವಂಥ ಫ್ಲವರ್ ಡೆಕೋರೇಷನ್ನು ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕೆಲವೊಂದಿಷ್ಟು ಸಣ್ಣ ಸಣ್ಣ ಹಾಲ್ಗಳು ಇದ್ದಾವೆ. ಸೊ ಅಲ್ಲಿ ಪಾಠ ಪ್ರವಚನ ಅಂತ ಹೇಳಿಬಿಟ್ಟು ಏನಾದರೂ ಒಂದು ಫಂಕ್ಷನ್ಗಳು ನಡೀತಾನೆ ಇರುತ್ತೆ. ಇದು ಗೋಪಿಕೇಶ್ರೀಯರು ನಾಟ್ಯ ಮಾಡ್ತಿರುವಂಥ ಒಂದು ದೃಶ್ಯ. ಸೊ ಇದು ಒಂದು ವಾಲಲ್ಲಿ ಅವರು ಹಾಕಿದ್ರು. ಇದು ಕೃಷ್ಣನ ಒಂದು ಪಾಲಿಕೆಯನ್ನು ತಗೊಂಡು
ಭಕ್ತಾದಿಗಳೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಖುಷಿಪಟ್ಟರು. ಇಲ್ಲಿ ದೇವಸ್ಥಾನದೊಳಗಡೆನೇ ಒಂದು ಕೆಫೆಟೇರಿಯಾ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ಅಲ್ಲೇ ಒಂದು ಮಾರುತಿಯ ವಿಗ್ರಹವನ್ನು ಇಟ್ಟಿದ್ದಾರೆ, ಹನುಮಂತನ ವಿಗ್ರಹ. ಮತ್ತು ಇಲ್ಲಿ ಅದರ ಫುಲ್ಲು ಆ ಕೆಫೆಟೇರಿಯಾನ ಈ ಗ್ರೀನರಿಯಿಂದ ತುಂಬಿಸಿಬಿಟ್ಟಿದ್ದಾರೆ. ನಮಗೆ ಗೊತ್ತೇ ಆಗಲ್ಲ ನಾವು ಕೆಫೆಟೇರಿಯಾದಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು. ಇದು ಒಂದು ವಿಷ್ಣುವಿನ ಸ್ಟ್ಯಾಚು ಇಲ್ಲಿ ಇಟ್ಟಿರೋದು ಕೆಫೆಟೇರಿಯಾದ ಮುಂದೆ. ತುಂಬ ಚೆನ್ನಾಗಿದೆ ಇದು ಪ್ಲೇಸ್ ಅಂತೂ. ಈ ಪ್ಲೇಸು ಯಾವುದಂದರೆ HBR ಲೇಔಟಲ್ಲಿ ಇರುವಂಥ ಇಸ್ಕಾನ್ ಟೆಂಪಲ್ಲು. ಇಲ್ಲಿ ಗೋಶಾಲೆ ಕೂಡ ಇದೆ, ಗೋಗಳಿಗೆ ನೀವು ಫೀಡ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರು ಮಧ್ಯಾಹ್ನ 12 ಗಂಟೆ ಒಳಗಡೆ ಹೋಗಿ. 12 ಗಂಟೆ ಆದಮೇಲೆ ನಿಮಗೆ ದೇವರ ದರ್ಶನ ಸಿಗಲ್ಲ, ಆದರೆ ಗುಡಿನ ಎಲ್ಲ ನೋಡ್ಕೊಂಡು ಬರ್ಬೋದು. ಧನ್ಯವಾದಗಳು.